ಈ ಜಗತ್ತಿನಲ್ಲಿ ನಮ್ಮನ್ನ ಯಾರೂ ಕಾಪಾಡೋದಿಲ್ಲ ಅನ್ನಿಸಿದಾಗ ನಮಗೆ ಆಶ್ರಯ ಕೊಡುವ ಒಬ್ಬನೇ ದೇವರು ಮಹಾದೇವ ಶಿವ ಶಂಭು. ಇಂದು ನಾವು ಕೇಳೋದು ಒಂದು ಭಕ್ತನ ಜೀವನವನ್ನು ಬದಲಿಸಿದ ಶಿವನ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಶಂಕರ ಅನ್ನೋ ಒಬ್ಬ ಬಡ ಯುವಕ ಇದ್ದ. ಅವನ ಜೀವನ ತುಂಬ ಕಷ್ಟದ್ದು. ಅವನ ಅಪ್ಪ ಸಣ್ಣ ವಯಸ್ಸಿನಲ್ಲಿ ಸತ್ತಿದ್ದ. ಅಮ್ಮ ಮಾತ್ರ ಕೂಲಿ ಕೆಲಸ ಮಾಡಿ ಅವನನ್ನು ಬೆಳೆಸಿದಳು. ಆದರೆ ಅವರ ಮನೆ ಬಡತನದಿಂದ ತುಂಬಿತ್ತು. ಆದರೂ ಶಂಕರನ ಹೃದಯದಲ್ಲಿ ಒಂದು ದೊಡ್ಡ ನಂಬಿಕೆಯಿತ್ತು. ನನ್ನ ಶಿವನು ನನ್ನನ್ನು ಬಿಡೋದಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಹಳ್ಳಿಯ ದೇವಾಲಯಕ್ಕೆ ಹೋಗಿ ಶಿವನ ಮುಂದೆ ಕುಳಿತು ಹೇಳುತ್ತಿದ್ದ, ಶಿವಶಂಭೋ, ನನ್ನ ಅಮ್ಮನ ಕಷ್ಟ ಕಡಿಮೆ ಮಾಡು. ಅವನಿಗೆ ದೊಡ್ಡ ಪೂಜೆ ಮಾಡಲು ಸಾಧ್ಯ ಇರಲಿಲ್ಲ. ಹೂವಿಲ್ಲ, ಹಣ ಇಲ್ಲ. ಆದರೂ ಒಂದು ಎಲೆ, ಸ್ವಲ್ಪ ನೀರು ಇಟ್ಟು ಅವನು ಹೃದಯದಿಂದ ಪೂಜೆ ಮಾಡುತ್ತಿದ್ದ. ಒಂದು ದಿನ ಅವನಮ್ಮ ತೀವ್ರವಾಗಿ ಅಸ್ವಸ್ಥಳಾದಳು. ಡಾಕ್ಟರ್ ಹೇಳಿದರು, ಚಿಕಿತ್ಸೆಗೆ ಹಣ ಬೇಕು. ಆದರೆ ಶಂಕರ ಬಳಿ 1 ರೂಪಾಯಿ ಕೂಡ ಇರಲಿಲ್ಲ. ಅವನು ದೇವಾಲಯಕ್ಕೆ ಓಡಿಹೋಗಿ ಶಿವನ ಮುಂದೆ ಕುಳಿತು ಅತ್ತ, ನನ್ನ ಬಳಿ ಹಣ ಇಲ್ಲ, ನನ್ನ ಅಮ್ಮನನ್ನು ನೀನೇ ಕಾಪಾಡಬೇಕು. ಅವನು ಆ ರಾತ್ರಿ ಅಲ್ಲಿ ದೇವಾಲಯದಲ್ಲೇ ನಿದ್ದೆ ಮಾಡಿದ್ದ. ಮುಂದಿನ ದಿನ ಬೆಳಗ್ಗೆ ಒಬ್ಬ ಶ್ರೀಮಂತ ವ್ಯಕ್ತಿ ದೇವಾಲಯಕ್ಕೆ ಬಂದ. ಅವನು ಶಂಕರನನ್ನು ನೋಡಿದ. ಅವನ ಕಣ್ಣಲ್ಲಿ ಭಕ್ತಿ ಮತ್ತು ನೋವು ನೋಡಿ ಕೇಳಿದ, ಏನು ಸಮಸ್ಯೆ? ಶಂಕರ ಎಲ್ಲವನ್ನೂ ಹೇಳಿದ. ಆ ವ್ಯಕ್ತಿ ತಕ್ಷಣ ಸಹಾಯ ಮಾಡಿದ. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅವನ ಅಮ್ಮನ ಚಿಕಿತ್ಸೆಗೆ ಸಂಪೂರ್ಣ ಹಣ ಕೊಟ್ಟ. ಶಂಕರ ಅಚ್ಚರಿಯಾಯಿತು. ಅವನು ದೇವಾಲಯಕ್ಕೆ ಹೋಗಿ ಹೇಳಿದ, ಶಿವ, ನೀನೇ ಬಂದಿಯಾ? ಅವನ ಮನಸ್ಸು ಹೇಳಿತು, ನಿನ್ನ ಭಕ್ತಿಗೆ ನಾನು ಉತ್ತರ ಕೊಟ್ಟೆ. ಶಂಕರನ ಅಮ್ಮ ಗುಣವಾಯಿತು. ಶಂಕರ ಹೆಚ್ಚು ಕೆಲಸ ಮಾಡಿ ಓದಿ ಮುಂದೆ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡ. ಅವನ ಜೀವನ ಬದಲಾಯಿತು. ಆದರೆ ಅವನು ಯಾವಾಗಲೂ ಹೇಳುತ್ತಿದ್ದ, ನನ್ನ ಯಶಸ್ಸು ನನ್ನ ಶಿವನ ಕೃಪೆ. ಭಕ್ತಿ ಇದ್ದರೆ ದೇವರು ದೂರದಲ್ಲಿಲ್ಲ. ಸತ್ಯ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಉತ್ತರ ಸಿಗುತ್ತದೆ. ಕಷ್ಟದ ಸಮಯದಲ್ಲಿ ಶಿವನನ್ನು ನೆನೆಸು. ಸುಖದ ಸಮಯದಲ್ಲಿ ಧನ್ಯವಾದ ಹೇಳು. ನಮಸ್ಕಾರ. ನೀನು ಒಬ್ಬನೇ ಅಲ್ಲ, ಶಿವನು ನಿನ್ನ ಜೊತೆ ಇದ್ದಾನೆ. ಒಮ್ಮೆ ಹೃದಯದಿಂದ ಹೇಳು, ಓಂ ನಮಃ ಶಿವಾಯ. ನೀವು ಶಿವನ ಭಕ್ತರಾಗಿದ್ದರೆ ಹಾರ್ಟ್ ಹಾಕಿ. ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಬರೆಯಿರಿ. ಇಂತಹ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.